ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕರ್ನಾಟಕ ಶೈಲಿಯಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ, ಜೊತೆಗೆ ಕಡಲೆಕಾಳು, ನೆಕ್ಸ್ಟು ಹೆಸರು ಕಾಳು, ಅದಾದ ನಂತರ ಜೀರಿಗೆ, ಹಾಗೆ ಮೆಣಸು, ಸ್ವಲ್ಪ ಸಾಸಿವೆ, ನಂತರ ಚಕ್ಕೆ, ಲವಂಗ ಹಾಗೂ ಸ್ವಲ್ಪ ಕುಟ್ಟಿದಂತಹ ಅರಿಶಿಣದ ಕೊಂಬು, ಅದರ ಜೊತೆಗೆ ಸಾಕಷ್ಟು ಕರಿಬೇವಿನ ಎಲೆ, ಇದೆಲ್ಲದರ ಜೊತೆಗೆ ಕೊತ್ತಂಬರಿ ಬೀಜ. ಇದೇ ಮೇನ್ ಇಂಗ್ರೀಡಿಯೆಂಟ್. ಈಗ ಮಾಡುವ ವಿಧಾನ ತಿಳ್ಕೊಳ್ಳೋಣ ಬನ್ನಿ. ಈ ಎಲ್ಲ ಪದಾರ್ಥಗಳನ್ನು ಮೊದಲಿಗೆ ನಾವು ಬಿಸಿಲಲ್ಲಿಟ್ಟು ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಅದು ಒಣಗಿದ ನಂತರ ಹೀಗೆ ನೀಟಾಗಿ ಎಲ್ಲವನ್ನು ಹುರ್ಕೋಬೇಕು. ಈಗ ಮೊದಲು ನಾನು ತೋರಿಸ್ದಂಗೆ ಕಡಲೆಕಾಳನ್ನು ನೀಟಾಗಿ ಹುರ್ಕೊಂಡಿದ್ದೀನಿ. ಅದಾದ ಮೇಲೆ ಇಲ್ಲಿ ಹೆಸರು ಕಾಳನ್ನು ತೆಗೆದುಕೊಂಡು ಅದನ್ನು ಸಹ ನೀಟಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋದು ಬೇಡ, ತಕ್ಕ ಮಟ್ಟಿಗೆ ಚೆನ್ನಾಗಿ ಬಿಸಿಯಾಗಿ ಬಾಯಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕರಮ್ ಅನ್ನುವ ರೀತಿ ಚೆನ್ನಾಗಿ ಅದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಈಗ ನಾನು 3 ಕಡಲೆಕಾಳು ರೋಸ್ಟ್ ಮಾಡ್ಕೊಂಡಿದ್ದೆ, ಹೆಸರು ಕಾಳು ಹಾಗೆ ತೊಗರಿ ಬೇಳೆಯನ್ನು ರೋಸ್ಟ್ ಮಾಡ್ಕೊಂಡಿದ್ದೆ, ಅದರ ಜೊತೆಗೆ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೆಣಸನ್ನು ಸಹ ಬಾಯ್ಲ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಜೀರಿಗೆಯನ್ನು ಸ್ವಲ್ಪ ಸೇರಿಸಿದ್ದೀನಿ. ಈಗ ಇದು ಉದ್ದಿನ ಬೇಳೆಯನ್ನು ಸಹ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಆಗಿದೆ. ಈಗ ಜೀರಿಗೆಯನ್ನು ಹುರ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಹಸಿ ಜೀರಿಗೆಯನ್ನು ಅದಕ್ಕೆ ಹಾಕ್ಕೊಂಡಿದ್ವಿ. ಅದಾದ ನಂತರ ಈಗ ಜೀರಿಗೆಯನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ ಜೀರಿಗೆಯನ್ನು ಸೇರಿಸೋಣ ಅಂತ. ಸೊ ಜೀರಿಗೆ ಸೇರಿಸಿದ್ದಾಯಿತು. ಈಗ ನೆಕ್ಸ್ಟ್ ಮೆಂತ್ಯಕಾಳನ್ನು ಸಹ ಸಾಂಬಾರು ಪುಡಿಗೆ ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕ ಶೈಲಿಯ ಸಾಂಪ್ರದಾಯಿಕ ಶೈಲಿಯ ನಿಮಗೆ 1 ವರ್ಷ ಇಟ್ಕೊಂಡ್ರೂ ಸಹ ಅದು ಹಾಳಾಗಬಾರ್ದು. ಸೊ ಹಾಗಾಗಿ ಮೆಂತ್ಯೆಯನ್ನು ಹುರಿದು ಸೇರಿಸಿದ್ದಾಯಿತು. ಹಾಗೆ ನೆಕ್ಸ್ಟ್ ಸಾಸಿವೆಯನ್ನು ಸಹ ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ವಿ, ಜಾಸ್ತಿ ತೊಗೊಂಡಿಲ್ಲ. ಅದನ್ನು ಸಹ ಹುರ್ಕೊಂಡು ಸೇರಿಸ್ಕೊಂಡಿದ್ದಾಯಿತು. ನೆಕ್ಸ್ಟು ಮೊದಲೇ ಹೇಳ್ದಂಗೆ ಇಲ್ಲಿ ನಾವು ಚಕ್ಕೆಯನ್ನು ತೆಗೆದುಕೊಂಡಿದ್ದೆ, ಆ ಚಕ್ಕೆಯನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ಲವಂಗವನ್ನು ಸಹ ಫ್ರೈ ಹುರ್ಕೊಳ್ಳೋದು ಸ್ವಲ್ಪ. ಅಂದರೆ ಇದು ಜಾಸ್ತಿ ನಾವು ಹುರ್ಕೊಂಡ್ಬಿಟ್ರೆ ಅದು ಕಪ್ಪಗಾಗ್ಬಿಟ್ರೆ ತುಂಬ ಎಲ್ಲ ಸ್ಮೆಲ್ ಬಂದು ಒಂಥರ ಆಗಿಬಿಡುತ್ತೆ. ಆದರೆ ಅದನ್ನು ಮಾಡ್ರೇಟಾಗಿ ನೀಟಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಸಾಂಬಾರು ಪೌಡರ್ ಏನೂ ಆಗೋದಿಲ್ಲ. ಹಾಗೆ ನೆಕ್ಸ್ಟು ಮೊದಲೇ ಅರಿಶಿಣದ ಕೊಂಬನ್ನು ಕುಟ್ಟಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಈಗ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋದು. ನೋಡಿ, ಇದನ್ನು ನಾವು ಜಾಸ್ತಿ ಪುಡಿ ಮಾಡಿಬಿಟ್ರೆ ಅದು ಹುರ್ಕೊಳ್ಳೋವಾಗ ತುಂಬಾ ಒಂಥರ ಹೊಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇದು ಸಣ್ಣ ಉರಿಯಲ್ಲಿಟ್ಕೊಂಡು ಅರಿಶಿಣದ ಕೊಂಬನ್ನು ಪುಡಿ ಮಾಡ್ಕೋಬೇಕು. ಸೊ ಈಗ ಪುಡಿ ಮಾಡಿಕೊಂಡು ನಾನು ಎಲ್ಲವನ್ನು ಸಹ ಚೆನ್ನಾಗಿ ಹುರಿದುಕೊಂಡು ಎಲ್ಲವನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ನೇಹಿತರೆ ಜಾಸ್ತಿ ಒಂದು 2 ವರ್ಷಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಎಲ್ಲ ಕ್ವಾಂಟಿಟಿಯನ್ನು ಜಾಸ್ತಿ ತಗೊಂಡಿದ್ದೀನಿ. ನಾನು ಕೊತ್ತಂಬರಿ ಬೀಜವನ್ನು ಒಂದು 3 kg ತಗೊಂಡಿದ್ದೀನಿ. ಸೊ ನಾವು ನಮ್ಮ ಮನೆಯಲ್ಲಿ 5-6 ಜನ ಡೈಲಿ ಸಾಂಬಾರನ್ನು ಮಾಡೋದಕ್ಕೆ ಒಂದು 2 ವರ್ಷಕ್ಕಾಗುವಷ್ಟು ಪುಡಿಯನ್ನು ನಾನು ಮೊದಲೇ ಮಾಡಿಟ್ಕೊಳ್ತೀನಿ. ಸೊ ಹಾಗಾಗಿ ನಾನು 3 kg ಕೊತ್ತಂಬರಿ ಬೀಜ ತೆಗೆದುಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸನ್ನು
ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಈಗ ಕೊತ್ತಂಬರಿ ಬೀಜವನ್ನು ಸಹ ಇವೆಲ್ಲವನ್ನು ಹುರ್ಕೊಂಡಾದ ನಂತರ ಕೊತ್ತಂಬರಿ ಬೀಜವನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ಅಷ್ಟೇ ಮಾಡ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನೇ ಇದನ್ನು ಇದು ಮೊದಲಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ನಾನೇ ಒಂದು ಕೈಯಲ್ಲಿ ಮೊಬೈಲನ್ನು ಇಟ್ಕೊಂಡು ನಾನು ಅದನ್ನು ವಿಡಿಯೋ ಮಾಡಿಕೊಂಡು ಅದರ ಜೊತೆಗೆ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಒಂಚೂರು ಆ ವಿಡಿಯೋ ಅಷ್ಟೊಂದು ಪರ್ಫೆಕ್ಟಾಗಿ ಇಲ್ಲ. ಆದರೆ ಇದನ್ನೆಲ್ಲವನ್ನು ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದು, ಪ್ರಪೋರ್ಷನ್ ಎಲ್ಲ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಎಷ್ಟು ಕೆ ಜಿ ನಾವು ಕೊತ್ತಂಬರಿ ಬೀಜ ತಗೋಬೇಕು, ಏನೆಲ್ಲ ಹೇಗೆಲ್ಲ ಮಾಡಬೇಕು ಅಂತ. ಸೊ ಅದನ್ನು ನಮ್ಮ ತಾಯಿ ಹೇಳ್ತಿದ್ರು, ನಾನು ಮಾಡ್ತಾಯಿದ್ದೀನಿ. ಸೊ ಕೊನೆಗೆ ಕೊತ್ತಂಬರಿ ಬೀಜವನ್ನು ಹಾಕಿದ್ಮೇಲೆ ಈಗ ಇಲ್ಲಿ ಕರಿಬೇವು ಒಳ್ಳೆ ಘಮ ಕೊಡುತ್ತೆ. ಸೊ ಕರಿಬೇವನ್ನು ಮೊದಲೇ ತೊಳೆದು ಬಿಸಿಲಲ್ಲಿಟ್ಟು ಒಣಗಿಸಿಕೊಂಡು ಅದಾದ ನಂತರ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಈಗ ನಾವು ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಫ್ರೈ ಅಂದರೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಎಲ್ಲವನ್ನು. ಸೊ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೆಗೆದುಕೊಂಡಿದ್ದಂಥ ಕರಿಬೇವು ಆಗಿರ್ಬೋದು, ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಿರ್ಬೋದು, ಹಾಕಿದ್ದಂಥ ಎಲ್ಲ ಸ್ಪೈಸಸ್ಸು, ತೊಗರಿಬೇಳೆ, ಕಡಲೆ ಕಾಳು, ಹೆಸರು ಕಾಳು, ಉದ್ದಿನಬೇಳೆ, ಚಕ್ಕೆ ಲವಂಗ ಸ್ವಲ್ಪ ಹಾಕಿರೋದು, ಹಾಗೆ ಅರಿಶಿಣದ ಕೊಂಬು, ಇವುಗಳನ್ನೆಲ್ಲವನ್ನು ನೀಟಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು. ಸೊ ಇಲ್ಲಿ ಎಲ್ಲ ಸೇರಿದ್ರೆ ಒಂದು 8 kg ಅಷ್ಟು ಬರ್ಬೋದು ಇವೆಲ್ಲನೂ ಸೇರಿ. ಸೊ ಆಮೇಲೆ ನಿಮಗೆ ಲಿಸ್ಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಎಷ್ಟೆಷ್ಟು ಪ್ರಮಾಣ ತೆಗೆದುಕೊಂಡಿದ್ದೆ, ನಾನು ಎಷ್ಟೆಷ್ಟು ಪ್ರಮಾಣ ಮಾಡಿದ್ದೆ ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ತಾವುಗಳು ನೋಡ್ಕೋಬೋದು. ಈಗ ನಾನು ಅದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಕೊಂಡು ಹೋಗಿ ಮಿಲ್ ಮಾಡಲಿಕ್ಕೆ ಅದನ್ನೆಲ್ಲನೂ ಸೇರಿಸ್ತಾ ಇದ್ದೀನಿ. ಸೊ ಎಲ್ಲವನ್ನು ಸೇರಿಸ್ಕೊಂಡಿದ್ದು ಆಗಿದೆ. ಈಗ ಇದು ನಾನು ಆಗಲೇ ನಿಮಗೆ ತಿಳಿಸ್ದಂಗೆ, ಸೊ ಇದೊಂದು 9 kg ಅಷ್ಟಿದೆ, ಮೇ ಬಿ ಒಂದು 8-9 kg ಅಷ್ಟು ಇರ್ಬೋದು. ಇದರಲ್ಲಿ ಒಂದಷ್ಟು ಬರೀ ಇದನ್ನು ನಾವುಗಳು ಸಾಂಬಾರು ಪುಡಿ ಬೇರೆ ಮಾಡ್ತೀವಿ, ಹಾಗೆ ಇನ್ನೊಂದು ಬರೀ ಧನಿಯಾ ಪುಡಿ ಅಂತಲೂ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಆ ಧನಿಯಾ ಪುಡಿಗೆ ಒಂದಷ್ಟು 1 kg ಅಷ್ಟು ಕೊತ್ತಂಬರಿ ಬೀಜಗಳನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 8 kg ಅಷ್ಟು ಬರ್ಬೋದು. ಸೊ ಅದನ್ನು ಈಗ ಇಷ್ಟೆಲ್ಲ ಮಾಡಿದ ಮೇಲೆ ಮಿಲ್ಗೆ ತಗೊಂಡೋಗಿ ನೀಟಾಗಿ ಮಿಲ್ಲಲ್ಲಿ, ನಮ್ಮದೇ ಲೋಕಲ್ ಮಿಲ್, ಇಲ್ಲೇ ಹೋಗ್ಬಿಟ್ಟು ಅಲ್ಲಿ ಮಿಲ್ಲಲ್ಲಿ ಕೊಟ್ಟು ಅದನ್ನು ಹೀಗೆ ಹಾಕ್ಸ್ಕೊಂಡೆ ಅದೇ ಪಾತ್ರೆಗೆ. ಅದನ್ನು ನೀಟಾಗಿ ಅವರು ಹಾಕ್ಕೊಡ್ತಿದ್ದಾರೆ, ತುಂಬ ಬಿಸಿ ಇದೆ. ಸೊ ಅದಾದಮೇಲೆ ಇದರಿಂದ ಆ ಪಾತ್ರೆಯಿಂದ ಇನ್ನೊಂದು ದೊಡ್ಡ ಪಾತ್ರೆಗೆ, ಅದು ಆರಬೇಕಲ್ಲ, ತುಂಬ ಬಿಸಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಬೇರೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಬಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ, ಘಮ ಅನಿಸ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.